ಹೈ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ನಲ್ಲಿ ನಿಮಗೆ ನ್ಯಾಚುರಲ್ ಸ್ಟೋನ್ನ ಕ್ಲಾಡಿಂಗ್ ಮಾಡಿರೋವಂಥದ್ದು. ಫಸ್ಟ್ ಸೆಕೆಂಡ್ ಥರ್ಡಲ್ಲಿ ನಿಮಗೆ ಫಂಡರ್ಮ್ಯಾಕ್ ಶೀಟಿಂದ ಎಲಿವೇಶನ್ ಡಿಸೈನ್ ಮಾಡಿರೋವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನ ಪೂರ್ತಿ ನಿಮಗೆ ಪಾರ್ಕಿಂಗ್ ಬರೋದ್ರಿಂದ 9 ಫೀಟ್ ಹೈಟ್ ಪಾರ್ಕಿಂಗ್ ಗೇಟ್ ಕೊಟ್ಟಿದ್ದಾರೆ. ಗೇಟ್ನಲ್ಲಿ ಬಂದು ನಿಮಗೆ MS ಟ್ಯೂಬ್ಸ್, CNC ಕಟ್ಟಿಂಗ್, MS ಶೀಟ್ ಹಾಗೆ ಫಂಡರ್ಮ್ಯಾಕ್ ಶೀಟ್ ಯೂಸ್ ಮಾಡಿರೋಂಥ ಗೇಟ್ ಸಿಗುತ್ತೆ. ಓಪನ್ ಟೈಪ್ ಗೇಟ್ಸ್ ಮಾಡಿರೋವಂಥದ್ದು. ಗ್ರೌಂಡ್ ಫ್ಲೋರಲ್ಲಿ ಫುಲ್ ನಿಮಗೆ ಪಾರ್ಕಿಂಗ್ ಏರಿಯಾ ಬರೋವಂಥದ್ದು. ಪಾರ್ಕಿಂಗಲ್ಲಿ ನಿಮಗೆ ಆಲ್ಮೋಸ್ಟ್ 2 ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುತ್ತೆ. ಇಲ್ಲಿ ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ ಕೊಟ್ಟಿರುವಂಥದ್ದು. ಮೀಟರ್ ಕೂಡ ಆಗಲೇ ತೊಗೊಂಡಿರುವಂಥದ್ದು. ಈ ಕಡೆ ವಾಷಿಂಗ್ ಏರಿಯಾ ಕೊಟ್ಟಿದ್ದಾರೆ, ಟ್ಯಾಪ್ಸ್ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ನೋಡೋದಾದ್ರೆ ನಿಮಗೆ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಎಲೆಕ್ಟ್ರಿಕ್ ಮೀಟರ್ ಇರ್ಬೋದು. ಎಸ್, ಎಲೆಕ್ಟ್ರಿಕ್ ಮೀಟರ್ ಕೊಟ್ಟಿರುವಂಥದ್ದು ಇದು ಸ್ಟೋರೇಜ್ ಸ್ಪೇಸ್ ಅಲ್ಲ. ಇಲ್ಲಿ ಗ್ಯಾಸ್ ಕನೆಕ್ಷನ್ಗೆ ಪ್ರಾವಿಷನ್ ಮಾಡಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಸಂಪ್ ಬರುತ್ತೆ. ಇದು ಬಂದು ಬೋರ್ವೆಲ್ ಬರುವಂಥದ್ದು. ಇಲ್ಲೊಂದು ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿರುವಂಥದ್ದು ಗ್ರೌಂಡ್ ಫ್ಲೋರ್ನಲ್ಲಿ ಪಾರ್ಕಿಂಗ್ ಏರಿಯಾ ಒಳಗಡೆ. ಇನ್ನು ಈ ಸ್ಟೇರ್ ಕೇಸ್ನಲ್ಲಿ ನಾವು ಇಲ್ಲಿಂದ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಫಸ್ಟ್ ಫ್ಲೋರ್ನಿಂದ ಡೂಪ್ಲೆಕ್ಸ್ ಹೌಸ್ಗೆ ಎಂಟ್ರೆನ್ಸ್ ಮೈನ್ ಡೋರ್ ಸಿಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಎಕ್ಸ್ಟೀರಿಯರ್ ಸ್ಟೇರ್ಸ್ನಲ್ಲಿ ಪಾಲಿಶ್ಡ್ ಗ್ರನೈಟ್ ಯೂಸ್ ಮಾಡಿದ್ದಾರೆ. ನಿಮಗೆ ಆಂಟಿಸೀಡ್ಗೆ ಇಲ್ಲಿ ರಫ್ ಮಾಡಿರುವಂಥದ್ದು ಕಾಣ್ಬೋದು. ಹಾಗೆ ರೈಲಿಂಗ್ ಬಂದು ನಿಮಗೆ SS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು. ಫ್ರಂಟ್ ಮೈನ್ ಡೋರ್ನ ವಾಲ್ ಪೂರ್ತಿ ನಿಮಗೆ ಗ್ರೆನೇಟ್ ಇಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಹಾಗೆ ಮೈನ್ ಡೋರ್ ನೋಡ್ಬೋದು. ಒಂದ್ ಸೈಡ್ ನಲ್ಲಿ ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದಾರೆ, ಮೇಲೆ ಕೂಡ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಫುಲ್ 10 ಫೀಟ್ ಹೈಟ್ ಡೋರ್ ಮಾಡಿರುವಂಥದ್ದು. 2 ಕಡೆ ಫಿಕ್ಸೆಡ್ ವಿಂಡೋ ಕೊಟ್ಟು ಒಂದ್ ಸೈಡ್ ನಲ್ಲಿ ಮೈನ್ ಡೋರ್ ಕೊಟ್ಟಿರುವಂಥದ್ದು. ಪೂರ್ತಿ ಕಾರ್ವಿಂಗ್ ಡಿಸೈನ್ ಮಾಡಿದ್ದಾರೆ ನೋಡ್ಬೋದು. ಎಲ್ಲ ಕಾರ್ವಿಂಗ್ ಡಿಸೈನ್ ಮಾಡಿ ಪಾಲಿಶ್ ಮಾಡಿರುವಂಥದ್ದು. ಟೀಕುಡ್ ಯೂಸ್ ಮಾಡಿರುವಂಥ ಮೈನ್ ಡೋರ್ ಮತ್ತೆ ವಾಸ್ಕಲ್ ಸಿಗುತ್ತೆ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ವೆಸ್ಟ್ ಫೇಸಿಂಗ್ ವಾಲ್ನಲ್ಲಿ ನಿಮಗೆ ಒಂದು 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಸೆಂಟರ್ನಲ್ಲಿ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಈ ವಾಲ್ನಲ್ಲಿ ಪೂರ್ತಿ ನಿಮಗೆ ವಾಲ್ಪೇಪರ್ ಹಾಕಿರುವಂಥದ್ದು ನೋಡ್ಬೋದು. ಇಲ್ಲಿ ವಾಲ್ಪೇಪರ್ ಇನ್ಸ್ಟಾಲ್ ಮಾಡಿರುವಂಥದ್ದು. ಸೀಲಿಂಗ್ ನಲ್ಲಿ ನಿಮಗೆ ವುಡ್ ವರ್ಕ್ ಮತ್ತೆ POP ಎರಡು ಯೂಸ್ ಮಾಡಿರುವಂತ ಫಾಲ್ ಸೀಲಿಂಗ್ ಡಿಸೈನ್ ಸಿಗುತ್ತೆ. ಇಲ್ಲಿ ರಾಫ್ಟರ್ಸ್ ಕೂಡ ಮಾಡಿರುವಂಥದ್ದು ವುಡ್ ನಲ್ಲಿ ನೋಡ್ಬೋದು. ಸೆಂಟರ್ ನಲ್ಲಿ ಚಾರ್ಕೋಲ್ ಶೀಟ್ ಯೂಸ್ ಮಾಡಿದ್ದಾರೆ. ಇದು ಬಂದು ನಿಮಗೆ TV ಕ್ಯಾಬಿನೆಟ್ ಬರುವಂಥದ್ದು ನೋಡ್ಬೋದು. ಇಲ್ಲಿಂದ ಪೂರ್ತಿ ರನ್ ಮಾಡಿರುವಂಥದ್ದು ಫಾಲ್ ಸೀಲಿಂಗ್. TV ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ ರಾಫ್ಟರ್ ಶೀಟ್ ಆಗಿ ಚಾರ್ಕೋಲ್ ಶೀಟ್ ಯೂಸ್ ಮಾಡಿರುವಂಥದ್ದು. ಲ್ಯಾಮಿನೇಟ್ಸ್ ಮತ್ತೆ ಅಕ್ರಾಲಿಕ್ ಶೀಟ್ ಕೂಡ ಯೂಸ್ ಮಾಡಿದ್ದಾರೆ. ಇನ್ನು ಈ ಕಡೆ ನೋಡಿದ್ರೆ ನೀವು ಮೇನ್ ಡೋರ್ ಅಪೋಸಿಟ್ ಅಲ್ಲಿ ಕೂಡ ಫಾಲ್ ಸೀಲಿಂಗ್ ನಲ್ಲಿ ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ರಾಫ್ಟರ್ಸ್ ಮಾಡಿರುವಂಥದ್ದು ವುಡ್ ವರ್ಕ್ ನಲ್ಲಿ ರಾಫ್ಟರ್ಸ್ ಮಾಡಿ ಸೆಂಟರ್ ನಲ್ಲಿ ಒಂದು ಡಿಸೈನ್ ಕೊಟ್ಟಿರುವಂಥದ್ದು ನೋಡ್ಬೋದು. ಲೈಟಿಂಗ್, ಆಂಬಿಯಂಟ್ ಲೈಟಿಂಗ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಡೋರ್ ಬ್ಯಾಕ್ ಸೈಡ್ ಅಲ್ಲಿ, ಮೇನ್ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ಗ್ಲಾಸ್ನಲ್ಲಿ ವಿಚಿಂಗ್ ಗ್ಲಾಸ್ನಲ್ಲಿ ಮಾಡಿರುವಂಥ ಆರ್ಚ್ ಸಿಗುತ್ತೆ. ವುಡ್ ವರ್ಕ್ ಮತ್ತೆ ವಿಚಿಂಗ್ ಗ್ಲಾಸ್ ಯೂಸ್ ಮಾಡಿರುವಂಥ ಆರ್ಚ್ ಸಿಗುತ್ತೆ. ಈ ಆರ್ಚ್ನಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ಮೊದಲು ನಮಗೆ ಓಪನ್ ಕಿಚನ್ ಏರಿಯಾ ಸಿಗುವಂಥದ್ದು. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸ್ ಹಾಗೆ ಒಂದು ಪುಲ್ಔಟ್ ಬರುವಂಥದ್ದು. ಬಾಕಿ ಎಲ್ಲ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲಿ 2 ಫೀಟ್ನ ಒಂದು ಕ್ವಾಡ್ಸ್ ಸಿಂಕ್ ಕೊಟ್ಟಿದ್ದಾರೆ. ಸ್ಲ್ಯಾಬ್ನಲ್ಲಿ ಬಂದು 20 mm ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಒಂದು 2 ಶಟರ್ನ ಟೀಕುಡ್ ವಿಂಡೋ ಕೂಡ ಬರುತ್ತೆ ಕಿಚನ್ ನಲ್ಲಿ. ಅದ್ರ ಮೇಲೆ ನಿಮಗೆ ಲಾಫ್ಟ್ಸ್ ಕೊಟ್ಟಿರುವಂಥದ್ದು. ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಇಲ್ಲಿ. ಹಾಗೆ ಕಿಚನ್ ಯುಟಿಲಿಟಿಗೆ ಇಲ್ಲೇ ಡೋರ್ ಸಿಗುವಂಥದ್ದು ನಿಮಗೆ. ಇಲ್ಲಿ ನಾವು ಹೊರಗೆ ಬಂದ್ರೆ ನೋಡ್ಬೋದು. ಇಲ್ಲಿ ಕಿಚನ್ ಯುಟಿಲಿಟಿ ಬರುತ್ತೆ. ಇಲ್ಲೂ ಕೂಡ ಒಂದು SS ನ ಸಿಂಕ್ ಕೊಟ್ಟಿದ್ದಾರೆ. MS ಇಂದ ಗ್ರಿಲ್ ಮಾಡಿರುವಂಥದ್ದು ಇಲ್ಲಿ ಸೇಫ್ಟಿಗೆ. ಹಾಗೆ ವಾಲ್ ನಲ್ಲಿ ಪೂರ್ತಿ ನಿಮಗೆ
ಬೀಮ್ ಬಾಟಮ್ವರೆಗೂ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಈ ಕಡೆ ನಿಮಗೆ 7 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವಾಷಿಂಗ್ ಏರಿಯಾ ಆಗೋದ್ರಿಂದ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಬರುವಂಥದ್ದು ಇಲ್ಲಿ ನಿಮಗೆ. ಇಲ್ಲೊಂದು ಕಾಮನ್ ವಾಶ್ರೂಮ್ ಕೂಡ ಬರುತ್ತೆ. ಇಲ್ಲೂ ಕೂಡ 7 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವೆಸ್ಟರ್ನ್ ಕಮೋಡ್ ಕೊಟ್ಟಿರುವಂಥದ್ದು. ಇನ್ನು ಕಿಚನ್ನ ದೇವಮೂಲೆ ಕಡೆ ನೋಡಿದ್ರೆ ನೀವು ಇಲ್ಲಿ ಪೂಜಾ ರೂಮ್ ಕೊಟ್ಟಿರುವಂಥದ್ದು. ಪೂಜಾ ರೂಮ್ನಲ್ಲಿ ಟೀಕುಡ್ನಲ್ಲಿ ಮಾಡಿರುವಂಥ ವಾಸ್ಕಲ್ಲಾಗೆ ಮೈನ್ ಡೋರ್ ಸಿಗುತ್ತೆ. ಸಿ ಶೇಪ್ ಫ್ರೇಮ್ ಮಾಡಿ ಸೆಂಟರ್ನಲ್ಲಿ ಹಿಚಿಂಗ್ ಗ್ಲಾಸ್ ಹಾಕಿದ್ದಾರೆ. ಪೂಜಾ ರೂಮ್ ಡೋರ್ನಲ್ಲಿ ನೋಡ್ಬೋದು ಇಚಿಂಗ್ ಮಾಡಿರುವಂಥದ್ದು ಗ್ಲಾಸ್ನಲ್ಲಿ. ವಾಲ್ನಲ್ಲಿ ಪೂರ್ತಿ ನಿಮಗೆ ವಾಸ್ಕಲ್ ಬಿಟ್ಟು ಬಾಕಿ ಎಲ್ಲ ವಾಲ್ಪೇಪರ್ ಹಾಕಿರುವಂಥದ್ದು. ಮೇಲೆ ಗ್ಲಾಸ್ ಹಾಕಿದ್ದಾರೆ ನೋಡ್ಬೋದು. ಇಚಿಂಗ್ ಕಲರ್ಡ್ ಇಚಿಂಗ್ ಗ್ಲಾಸ್ ಹಾಕಿದ್ದಾರೆ. ಇನ್ನು ಪೂಜಾ ರೂಮ್ ಒಳಗಡೆ ನೋಡೋದಾದ್ರೆ ನೀವು ಫ್ಲೋರಿಂಗ್ನಲ್ಲಿ ಮತ್ತು ಸ್ಲ್ಯಾಬ್ನಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ವಾಲ್ನಲ್ಲಿ ಪೂರ್ತಿ ವೆಟಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಗೋಲ್ಡ್ ಕಲರ್ ಬೀಡಿಂಗ್ ಕೂಡ ಕೊಟ್ಟಿದ್ದಾರೆ. ಇಲ್ಲೊಂದು ಡಿಸೈನರ್ ಲೈಟ್ ಕೂಡ ಹಾಕಿರುವಂಥದ್ದು. ಪೂರ್ತಿ ಮನೆಯ ಫ್ಲೋರಿಂಗ್ ನಿಮಗೆ ಒಂದೇ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಲೈಟ್ ಕಲರ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಹಾಗೆ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲೇ ನಮಗೆ ಇಂಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುವಂಥದ್ದು. ಇಲ್ಲೂ ಕೂಡ ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಅಲ್ಲಿ ಬಂದು SS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಒಂದು ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದಾರೆ ಸನ್ಲೈಟ್ಗೋಸ್ಕರ ಸ್ಟೇರ್ ಕೇಸ್ ಹತ್ರ. ಇಲ್ಲಿ ನಾವು ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದರೆ ಈ ಫ್ಲೋರ್ನಲ್ಲಿ ನಮಗೆ 2 ರೂಮ್ಗಳು ಸಿಗುವಂಥದ್ದು. ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಬೆಡ್ರೂಮ್ ಅಲ್ಲಿ ಕೂಡ ನಿಮಗೆ ಟೀಕುಡ್ ವಾಸ್ಕಲ್ ಯೂಸ್ ಮಾಡಿದ್ದಾರೆ. ರೆಡಿಮೇಡ್ ಡೋರ್ಸ್ ಹಾಕಿರುವಂಥದ್ದು. ಈ ರೂಮ್ನಲ್ಲಿ ನಿಮಗೆ 3 ಶಟರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಕಾರ್ನರ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು. ಅದ್ರ ಮೇಲೆ ಲಾಫ್ಟ್ ಬರುವಂಥದ್ದು. ಹಾಗೆ ಒಂದು 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಸೆಂಟರ್ನಲ್ಲಿ ಫಿಕ್ಸೆಡ್ ಕೂಡ ಹಾಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು POP ಮತ್ತೆ ವುಡ್ ವರ್ಕ್ ಇಂದ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ಇಲ್ಲಿ ಗ್ಲಾಸ್ ಹಾಕಿರುವಂಥದ್ದು, ಕಿಚಿಂಗ್ ಗ್ಲಾಸ್. ಹಾಗೆ ವುಡ್ ವರ್ಕ್ನಲ್ಲಿ ಮಾಡಿರುವಂಥ ರಾಫ್ಟರ್ಸ್ ನೋಡ್ಬೋದು ಫಾಲ್ ಸೀಲಿಂಗಲ್ಲಿ. ಅಟ್ಯಾಚ್ ಬಾತ್ರೂಮ್ ನಿಮಗೆ ಈ ಕಡೆ ಬರುವಂಥದ್ದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ನೋಡ್ಬೋದು. ಪೂರ್ತಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. 8 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ ಅಟ್ಯಾಚ್ ಬಾತ್ರೂಮಲ್ಲಿ. ಎಲ್ಲ ಫಿಟ್ಟಿಂಗ್ಸ್ ಕೂಡ ಕಂಪ್ಲೀಟ್ ಆಗಿರುವಂಥದ್ದು ನೋಡ್ಬೋದು. ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು. ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ವಾಲ್ ಮಿಕ್ಸ್ಚರ್ ಕೂಡ ಜಾಗ್ವಾರ್ ಬ್ರ್ಯಾಂಡ್ನ ವಾಲ್ ಮಿಕ್ಸ್ಚರ್ ಯೂಸ್ ಮಾಡಿದ್ದಾರೆ. ಸ್ಪೋರ್ಟ್ ಕೂಡ ಸೇಮ್ ಬ್ರ್ಯಾಂಡ್. ಒಂದು ಹ್ಯಾಂಡ್ ವಾಶ್ ಕೂಡ ಕೊಟ್ಟಿರುವಂಥದ್ದು ಇಲ್ಲಿ. ಬಾತ್ರೂಮಲ್ಲಿ ವಿಂಡೋ ಬಂದು ನಿಮಗೆ ವುಡ್ಡಲ್ಲಿ ಮಾಡಿರುವಂಥ ವಿಂಡೋ ಸಿಗುತ್ತೆ. ಹಾಗೆ ನಿಮಗೆ ಈ ರೂಮಲ್ಲಿ ಬಾಲ್ಕನಿ ಕೂಡ ಸಿಗುವಂಥದ್ದು. ಇದು ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ. ಇದು ಬಾಲ್ಕನಿನಲ್ಲಿ ನಿಮಗೆ ವಾಲ್ಸ್ ಪೂರ್ತಿ ನಿಮಗೆ ರೂಫ್ ಹೈಟ್ವರೆಗೂ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಈ ಕಡೆ ನಿಮಗೆ SS ರೈಲಿಂಗ್ಸ್ ಬರುವಂಥದ್ದು. SS ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ಸ್ ಬರುತ್ತೆ. ಇದನ್ನ ಫಿಟ್ಟಿಂಗ್ ಆಗಿಲ್ಲ. ಇನ್ನು ಈ ಫ್ಲೋರ್ನಲ್ಲಿ ಮತ್ತೊಂದು ರೂಮ್ ಇರುವಂಥದ್ದು. ಈ ರೂಮ್ ಬಂದು ನಿಮಗೆ ಕಿಡ್ಸ್ ರೂಮ್ ಮಾಡಿರುವಂಥದ್ದು. ಇದು ಕೂಡ ನಿಮಗೆ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಒಂದು 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ POP ಮತ್ತು ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ. ಇಲ್ಲಿ ಕಾರ್ನರಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ನಿಮಗೆ ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಕೊಟ್ಟಿದ್ದಾರೆ. ಸೇಮ್ ಪ್ಯಾಟರ್ನ್ನ ವಿಂಡೋ ಸಿಗುತ್ತೆ. ಮನೆ ಪೂರ್ತಿ ನಿಮಗೆ ಒಂದೇ ಪ್ಯಾಟರ್ನಲ್ಲಿ ವಿಂಡೋಸ್ ಮಾಡಿರುವಂಥದ್ದು. 2 ಶಟರ್ ಆಗಿ ಸೆಂಟರ್ನಲ್ಲಿ ಫಿಕ್ಸೆಡ್. ಇನ್ನು ಇಲ್ಲಿ ಪ್ಯಾಸೇಜಲ್ಲಿ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಬರುವಂಥದ್ದು. ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಕೆಳಗಡೆ ಡ್ರಾಯರ್ಸ್ ಕೊಟ್ಟಿದ್ದಾರೆ. ಹೀಗೆ ಮುಂದೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಇಲ್ಲೂ ಕೂಡ ಸೇಮ್ 8 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ರೆ ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಹಾಕಿರುವಂಥದ್ದು. CP ಫಿಟ್ಟಿಂಗ್ಸ್ ಹಾಗೆ ಸ್ಯಾನಿಟರಿ ಫಿಟ್ಟಿಂಗ್ಸ್ ಬಂದು ನಿಮಗೆ ಜಾಗ್ವಾರ್ ಬ್ರ್ಯಾಂಡ್ನ ಮೆಟೀರಿಯಲ್ ಯೂಸ್ ಮಾಡಿರುವಂಥದ್ದು. ಇನ್ನು ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಇಲ್ಲೂ ಕೂಡ ಸ್ಟೇರ್ ಕೇಸಲ್ಲಿ ವಿಂಡೋಸ್ ಕೊಟ್ಟಿರುವಂಥದ್ದು ನೋಡ್ಬೋದು. ಸಿಂಗಲ್ ಶಟರ್ ವಿಂಡೋಸ್ ಕೊಟ್ಟಿದ್ದಾರೆ. ಸೇಮ್ ರೈಲಿಂಗ್ಸ್ ಹಾಗೆ ಗ್ರಾನೈಟ್ ಕಂಟಿನ್ಯೂ ಆಗುತ್ತೆ ನಿಮಗೆ.
3rd ಫ್ಲೋರ್ವರೆಗೂ. ಇಲ್ಲಿ ನಿಮಗೆ ಹೆಡ್ ರೂಮ್ ಬರುವಂಥದ್ದು. ಹೆಡ್ ರೂಮಲ್ಲಿ ನಿಮಗೆ ವುಡ್ ವರ್ಕ್ನಲ್ಲಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಸೆಂಟರ್ನಲ್ಲಿ ಒಂದು ಇಚಿಂಗ್ ಗ್ಲಾಸ್ ಕೊಟ್ಟಿದ್ದಾರೆ, ಹಾಗೆ ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿರುವಂಥದ್ದು. ಈ ಕಡೆ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ಫ್ಲೋರ್ನಲ್ಲಿ ಒಂದು ರೂಮ್ ಸಿಗುತ್ತೆ, ಟೋಟಲ್ 3 BHK ಬರುವಂಥದ್ದು. ಇಲ್ಲೂ ಕೂಡ ಒಂದು 2 ಶಟರ್ ಟಿಕ್ವುಡ್ ವಿಂಡೋ ಸಿಗುತ್ತೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಇನ್ಲೆಟ್ ಔಟ್ಲೆಟ್ ಆಗಿ ಸಾಕೆಟ್ ಕೊಟ್ಟಿರುವಂಥದ್ದು. ಇದು ಸೇಮ್ ನಿಮಗೆ ಕೆಳಗಡೆ ನೋಡಿದಾಗೇ ಸೇಮ್ ಮಾಸ್ಟರ್ ಬೆಡ್ರೂಮ್ ಸೈಜ್ನ ರೂಮ್ ಬರುತ್ತೆ. ಈ ರೂಮಲ್ಲಿ ನಿಮಗೆ ಕಾಟ್ ಕೂಡ ಮಾಡಿರುವಂಥದ್ದು ನೋಡ್ಬೋದು. ಹೈಡ್ರಾಲಿಕ್ಸ್ ಬರುತ್ತೆ. ಕಾಟ್ನಲ್ಲಿ ಸ್ಟೋರೇಜ್ ಸ್ಪೇಸ್ ಸಿಗೋವಂಥದ್ದು ನೋಡ್ಬೋದು. ಇಲ್ಲಿ ಹೈಡ್ರಾಲಿಕ್ ಮಾಡಿರೋದ್ರಿಂದ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಹಾಗೆ ಕಾಟ್ ಹಿಂದೆಗಡೆ ನಿಮಗೆ ಹೆಡ್ ಬೋರ್ಡ್ ಮಾಡಿದ್ದಾರೆ. ಇದು ಕುಷನ್ ಬೇಕಾದ್ರೂ ಮಾಡ್ಕೋಬಹುದು. ಹೆಡ್ ಬೋರ್ಡ್ ಇಂದ ಹಾಗೆ ಕಂಟಿನ್ಯೂ ಮಾಡಿರುವಂಥದ್ದು POP ಮತ್ತೆ ವುಡ್ ವರ್ಕ್ ನಲ್ಲಿ ಫಾಲ್ ಸೀಲಿಂಗ್. ನಿಮಗೆ ಈ ಕಡೆ ಕಾಟ್ನ ಒಂದ್ ಕಡೆ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಆಗಿ ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಒಂದ್ ಸೈಡ್ ಅಲ್ಲಿ ಸಿಂಗಲ್ ಡೋರ್ ವಾರ್ಡ್ರೋಬ್ ಆಗಿ ಕೆಳಗಡೆ ಡ್ರಾಯರ್ಸ್ ಕೊಟ್ಟಿರೋದು, ಅದ್ರ ಮೇಲೆ ಕೂಡ ಲಾಫ್ಟ್ ಇದೆ. ಸೀಲಿಂಗ್ ಅಲ್ಲಿ ನೋಡ್ಬೋದು ನೀವು ಪೂರ್ತಿ POP ಮತ್ತೆ ವುಡ್ ವರ್ಕ್ ನಲ್ಲಿ ಮಾಡಿರುವಂತ ಫಾಲ್ ಸೀಲಿಂಗ್ ಸಿಗುತ್ತೆ. ಹಾಗೆ ಈ ರೂಮಲ್ಲಿ ಕೂಡ ನಿಮಗೆ ಬಾಲ್ಕನಿ ಸಿಗುವಂಥದ್ದು, ಸೇಮ್ ಮಾಸ್ಟರ್ ಬೆಡ್ರೂಮ್ ತರ. ಇಲ್ಲೂ ಕೂಡ 10 feet ಹೈಟ್ ರೂಫ್ ಹೈಟ್ವರೆಗೂ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂಥದ್ದು. ಫ್ಲೋರಿಂಗ್ ಅಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಬರುತ್ತೆ ನಿಮಗೆ SS ಆಗಿ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ಸ್ ಬರುತ್ತೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಬಾತ್ರೂಮ್ನ ವಾಲ್ಸ್ ನೋಡ್ಬೋದು ನೀವು, ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ವಾಲ್ನಲ್ಲಿ ಎಲ್ಲ ಸೇಮ್ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಇನ್ನು ಇಲ್ಲಿ ನಿಮ್ಗೆ ಒಂದು ಟೀಕುಡ್ನ ಡೋರ್ ಕೊಟ್ಟಿರುವಂಥದ್ದು. ಇದು ಬಂದು ನಿಮಗೆ ಸಿಟ್ಔಟ್ ಏರಿಯಾಗೆ ಹೋಗೋದಕ್ಕೆ ಕೊಟ್ಟಿರುವಂಥ ಡೋರ್ ಇದು. ಇಲ್ಲಿ ಸಿಟ್ಔಟ್ ಏರಿಯಾ ಬರುವಂಥದ್ದು. ಟೋಟಲ್ 3 BHK ಪ್ಲಸ್ ಒಂದು ಸಿಟ್ಔಟ್ ಬರುವಂಥದ್ದು. ಸಿಟ್ಔಟ್ನಲ್ಲಿ ನಿಮಗೆ MS ಟ್ಯೂಬ್ಸ್ ಯೂಸ್ ಮಾಡಿರುವಂಥ MS ಟ್ಯೂಬ್ಸ್ ಹಾಗೆ ಕ್ಲೇ ಟೈಲ್ ಯೂಸ್ ಮಾಡಿರುವಂಥ ಸಿಟ್ಔಟ್ ಏರಿಯಾ ಸಿಗುತ್ತೆ ನೋಡ್ಬೋದು. ಇಲ್ಲಿ ಟ್ರೆಸ್ ವರ್ಕ್ ಮಾಡಿ ಕ್ಲೇ ಟೈಲ್ ಹಾಕಿದ್ದಾರೆ. ಫ್ಲೋರಿಂಗ್ನಲ್ಲಿ ಇಲ್ಲಿ ಡಿಜಿಟಲ್ ಟೈಲ್ ಯೂಸ್ ಮಾಡಿರುವಂಥದ್ದು. 15x15 ಸೈಜ್ನ ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ. ಪ್ಯಾರಾಪಿಟ್ ವಾಲ್ ಕೂಡ ನಿಮಗೆ ಒಂದು 3.5 feet ಹೈಟ್, ಆಲ್ಮೋಸ್ಟ್ 4 feet ಹೈಟ್ ಪ್ಯಾರಾಪಿಟ್ ವಾಲ್ ಹೈಟ್ ಬರುವಂಥದ್ದು. ಇಲ್ಲಿ ವಾಷಿಂಗ್ ಏರಿಯಾ ಕೊಟ್ಟಿದ್ದಾರೆ, ಟ್ಯಾಪ್ ಕೂಡ ಕೊಟ್ಟಿರುವಂಥದ್ದು. ಇದು ಬಂದು ಡಕ್ಟ್ ಬರುವಂಥದ್ದು. ನಿಮಗೆ ಕಿಚನ್ ಯುಟಿಲಿಟಿ ಏರಿಯಾನಲ್ಲಿ ಬರುವಂಥ ಡಕ್ಟ್ ಇದು. ಪೈಪ್ಲೈನ್ಸ್ಗೋಸ್ಕರ ಹಾಗೆ ಸನ್ಲೈಟ್ಗೋಸ್ಕರ ಮಾಡಿರುವಂಥದ್ದು ಡಕ್ಟ್ ಇದು. ಇಲ್ಲಿ ಮೇಲೆ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ ಲ್ಯಾಡರ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿಂದ ಮೇಲೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿರುವಂಥದ್ದು. ಈ ಬಿಲ್ಡಿಂಗ್ನಲ್ಲಿ ನಿಮಗೆ ಇದಿಷ್ಟು ಸಿಗುವಂಥದ್ದು. ಇದು ಬಂದು ನಿಮಗೆ ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. BDA ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲಿ ಲೋನ್ ಆಗುವಂಥದ್ದು. ಆಲ್ಮೋಸ್ಟ್ ಬಿಲ್ಟಪ್ ಏರಿಯಾ ಇದು. ನಿಮಗೆ ಖಾಲಿ ಸೈಟ್ಗಳೇ ಇಲ್ಲ, ಇಲ್ಲಿ ಫುಲ್ಲಿ ಬಿಲ್ಟಪ್ ಏರಿಯಾ. ನಿಮ್ಗೆ ಯಾವುದೇ ಆಮೇಲೆ ಅಕ್ಕಪಕ್ಕದ ಕನ್ಸ್ಟ್ರಕ್ಷನ್ ಇಂದ ಯಾವುದೇ ತೊಂದರೆ ಆಗಲ್ಲ, ಯಾಕಂದ್ರೆ ಎಲ್ಲ ಕಡೆ ನಿಮಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗ್ಬಿಟ್ಟಿದೆ ಆಗಲೇ. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಗಳು ಲೋನ್ ಸಿಗುತ್ತೆ. 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಬಿಲ್ಡಿಂಗ್ ನ ಪ್ರೈಸ್ ಮತ್ತೆ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡಬಹುದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.